ಹಾಯ್ ಸ್ಟೂಡೆಂಟ್ಸ್, ಇನ್ಫೋಸಿಸ್ ಅಲ್ಲಿ ಹೈರಿಂಗ್ ಆಗ್ತದೆ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಇಂಟರ್ನ್ಯಾಷನಲ್ ವೈಸ್ ಪ್ರೊಸೆಸ್ ರೋಲ್ ಅಂತ. ಹೌದಾ? ಸೊ ಒಳ್ಳೆ ಪೋಸ್ಟ್, ಐ ಥಿಂಕ್ BPO ಪೋಸ್ಟ್ ಇದು. ಸೊ 100% ಆದರೆ ಒಳ್ಳೆ ಸ್ಯಾಲ್ರಿ ಇರುತ್ತೆ. ಇನ್ಫೋಸಿಸ್ ಅಲ್ಲಿ ಇರೋದ್ರಿಂದ ಸ್ಯಾಲ್ರಿ ಚೆನ್ನಾಗಿರುತ್ತೆ. ಆ್ಯಂಡ್ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಕೊಟ್ಟಿಲ್ಲ. ಪ್ಲೇಸ್ ಬಂದು ಮಾತ್ರ ಬೆಂಗಳೂರು. ಹೌದಾ? ಬೆಂಗಳೂರಲ್ಲಿ ವರ್ಕ್ ಇರುತ್ತೆ. ಅಪ್ಲೈ ಮಾಡು ಆನ್ಲೈನ್ ಇರುತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಅದು ಫುಲ್ ತೋರಿಸ್ತೀನಿ, ಎಂಡ್ ತನಕ ನೋಡಿ ಯಾವ ಥರ ಅಪ್ಲೈ ಮಾಡ್ಬೇಕು ಅನ್ನೋದು. ಅದರ ಲಿಂಕ್ ಕೂಡ ನಿಮಗೆ ಲಾಸ್ಟಿನ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ. ಹೌದಾ? ಸೊ ಲಾಸ್ಟ್ ಡೇಟು ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡಿ. ಯಾರು ಅಪ್ಲೈ ಮಾಡಬಹುದು ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ವಿತ್ ಎನಿ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಹೌದಾ? ಸೊ ನೆಕ್ಸ್ಟ್ ಸ್ಯಾಲ್ರಿ ಬಂದ್ಬಿಟ್ಟು 3 LPA to 4 LPA ಸಿಗುತ್ತೆ. ಹೌದಾ? ಪ್ಲೇಸ್ ಬಂದ್ಬಿಟ್ಟು ಬೆಂಗಳೂರು. ಫ್ರೆಷರ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ ಎಕ್ಸ್ಪೀರಿಯನ್ಸ್ಗೆ ಏನು ಕನ್ಸಿಡರ್ ಮಾಡಿಲ್ಲ ಅವರು. ಸೊ ಅವ್ರು ಕೇಳಿದ್ದು ಫ್ರೆಷರ್ಸ್ನೇ ಕೇಳ್ತಿದ್ದಾರೆ. ಸೊ ಅದರಿಂದ ಎಲ್ಲರೂ ಯಾರು ನಿಮ್ಮ ಫ್ರೆಂಡ್ಸ್ ಈಗ ಡಿಗ್ರಿ ಮುಗಿಸಿರ್ತಾರಲ್ಲ ಅವರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲೈ ಮಾಡ್ಬೇಕು. ನೀವು ಆನ್ಲೈನ್ ಅಪ್ಲೈ ಮಾಡಿದ್ಮೇಲೆ ಸೊ ಅಪ್ಲೈ ಮಾಡೋದನ್ನ ತೋರಿಸ್ತೀನಿ ನಿಮಗೆ ಯಾವ ಥರ ಅಪ್ಲೈ ಮಾಡ್ಬೇಕಂತೇಳಿ. ಅದನ್ನ ಅಪ್ಲೈ ಮಾಡಿದಾದ್ಮೇಲೆ ಆಮೇಲೆ ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ ಕಂಪ್ನಿ ಕಡೆಯಿಂದ. ಸೊ ಆಮೇಲೆ ನಿಮಗೆ ಆನ್ಲೈನ್ ಅಸೆಸ್ಮೆಂಟ್ಸ್ ಕೊಡ್ತಾರೆ. ಸೊ ನಿಮಗೆ ಒಂದಷ್ಟು ಟೆಸ್ಟ್ ಕೊಡ್ತಾರೆ. ಅದಾದಮೇಲೆ ಟೆಕ್ನಿಕಲ್ ಇಂಟರ್ವ್ಯೂ ಅಂದರೆ ನಿಮಗೆ ವಾಯ್ಸ್ ಪ್ರೊಸೆಸಿಂಗ್ ಅಲ್ಲ, ಆ ಥರ ಏನು ಬರಲ್ಲ. ಸೊ ಈಸಿ ಇರುತ್ತೆ. ಹೌದಾ? ನೀವು IT ರಿಲೇಟೆಡ್ ಏನು ಕೇಳಲ್ಲ. ಸೊ ನೆಕ್ಸ್ಟ್ ಆಮೇಲೆ ಬ್ಯಾಕ್ಗ್ರೌಂಡ್ ಚೆಕಪ್ ಆಗುತ್ತೆ. ನಿಮ್ಮದು ಡಿಗ್ರಿ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಹಾಕಿದ್ರೆ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಆಫರ್ ಲೆಟರ್ ಕೊಡ್ತಾರೆ. ಅಲ್ಲಿ ಸ್ಯಾಲರಿ ಡಿಸ್ಕಷನ್ ಮಾಡಿ. ಸೊ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಆಗಿದ್ರು ನಡೆಯುತ್ತೆ. ಪ್ರಿಫರ್ಡ್ ಸ್ಕಿಲ್ ಏನಪ್ಪ ಅಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಹೌದಾ? ಆಲ್ರೆಡಿ ಇದು ಎಲ್ಲದರಲ್ಲಿ ಇದ್ದೇ ಇರಬೇಕು. ಕಂಪಲ್ಸರಿ ಜಾಬ್ ಬೇಕೇ ಬೇಕು. ಆಮೇಲೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಯಾವುದೇ ಪ್ರಾಬ್ಲಮ್ ಬಂದರೂ ಎಫೆಕ್ಟಿವ್ ಆಗಿ ಸಾಲ್ವ್ ಮಾಡಬೇಕು. ಆಮೇಲೆ ಕೊಲಾಬ್ರೇಟಿಂಗ್ ವಿತ್ ಟೀಮ್ ಮೆಂಬರ್ಸ್ ಜೊತೆ ಆದಷ್ಟು ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೋಬೇಕು. ಆ್ಯಂಡ್ ರೆಡಿ ಟು ವರ್ಕ್ US ಟೈಮ್ ಝೋನ್, ಅಮೆರಿಕನ್ ಟೈಮ್ ಝೋನ್ಗೆ ನೀವು ಅಡ್ಜಸ್ಟ್ ಆಗಬೇಕು. 24/7 ರೊಟೇಷನಲ್ ಶಿಫ್ಟ್ ಇರುತ್ತೆ. ಆ್ಯಂಡ್ ನಿಮಗೆ 5 ಡೇಸ್ ವರ್ಕ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಆಫ್ ಇರುತ್ತೆ. ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಅಂದ್ರೆ ಹ್ಯಾಂಡಲ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಸ್ಟಮರ್ಸ್ ಕಾಲ್ಸ್ ಫಾರ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್. ಹೌದಾ? ಸೊ ನಿಮಗೆ ಇಂಡಿಯನ್ ಕ್ಲೈಂಟ್ಸ್ ಇರಲ್ಲ, ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇರ್ತಾರೆ. ಆದ್ದರಿಂದ ಕಮ್ಯುನಿಕೇಷನ್ ಸ್ಕಿಲ್ 100% ಚೆನ್ನಾಗಿರಲೇಬೇಕು. ಇಂಗ್ಲೀಷಲ್ಲಿ ಇರಬೇಕು. ಹೌದಾ? ಸೊ ನೆಕ್ಸ್ಟು ರಿಸಾಲ್ವ್ ಕ್ವೆರೀಸ್ ಎಫೆಕ್ಟಿವ್ಲಿ. ಎಲ್ಲ ಪ್ರಾಬ್ಲಮ್ನು ತುಂಬ ಎಫೆಕ್ಟಿವ್ ಆಗಿ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಹೈ ಲೆವೆಲ್ ಆಫ್ ದಿ ಕಸ್ಟಮರ್ಸ್. ಹೌದಾ? ಮೇಂಟೈನ್ ಹೈ ಲೆವೆಲ್ಸ್ ಆಫ್ ದಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ. ಹೌದಾ? ಕಸ್ಟಮರ್ಸ್ ಆಲ್ಮೋಸ್ಟ್ ಅವ್ರಿಗೆ ಟಾಪ್ ನಾಚ್ ಅಂದರೆ ಕಾಲ್ ಮಾಡೋದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಹೌದಾ? ಸೊ ಒಳ್ಳೆ ಥರದಾಗಿ ಮಾತಾಡಿ ಕಸ್ಟಮರ್ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ರಪ್ಪ ಅಂತ ಖುಷಿ ಆಗಬೇಕು. ಆ ಥರ ನೀವು ಕಮ್ಯುನಿಕೇಷನ್ನ ಬೆಳೆಸ್ಬೇಕು. ನೆಕ್ಸ್ಟು ಕಮ್ಯುನಿಕೇಷನ್ ಸ್ಕಿಲ್ ಇದ್ದೇ ಚೆನ್ನಾಗಿರಲೇಬೇಕು. ಅಪ್ಲೈ ಮೋಡ್ ಬಂದ್ಬಿಟ್ಟು ಲಿಂಕ್ನ ಇದೆ, ಇದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಂಡ್ ವೇಟ್ ಅದನ್ನ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡ್ಬೇಕಂತೇಳಿ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇನ್ಫೋಸಿಸ್ BPM ಅಂತೇಳಿ ಹೈರಿಂಗ್ ಫ್ರೆಷರ್ಸ್ನ ಹೈರ್ ಮಾಡ್ತಿದ್ದಾರೆ. ಕಸ್ಟಮರ್ ಸಪೋರ್ಟ್ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಅಪ್ಲೈ ನಾವು. ಹೌದಾ? ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಸೇವ್ ಅಂತ ಕೊಡಿ. ನೆಕ್ಸ್ಟ್ ಕಂಟಿನ್ಯೂ. ಇಲ್ಲಿ ಅಲ್ಲಿಂದ ಮೇಲೆಲ್ಲ ಚೆಕ್ ಮಾಡಿದ್ರೆ ಮೇಲೆಲ್ಲ ಹಾಕಿ ಸಬ್ಮಿಟ್ ಅಂತ ಚೆಕ್ ಮಾಡಿ. ಆಮೇಲೆ ರೆಸ್ಯೂಮ್ ಎಲ್ಲ ಇರುತ್ತೆ, ರೆಸ್ಯೂಮ್ನ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಅವರೇ ನಿಮಗೆ 100% ಕಾಲ್ ಬ್ಯಾಕ್ ಅಥವಾ ಮೇಲ್ ರಿಟರ್ನ್ ಮಾಡ್ತಾರೆ. ಸೊ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇದೇ ಥರ ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. 100% ನಿಮಗೆ ಜಾಬ್ ಅಪಾರ್ಚುನಿಟೀಸ್ ಡೈಲಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಇವನ್ ನೀವು ಗೌರ್ಮೆಂಟ್ IT ನಾನ್-IT ಎರಡೂ ಸಿಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಕೂಡ ಕೊಡ್ತಾ ಇರ್ತೀನಿ. ಸೊ ಅದರಿಂದ ಯಾರಿಗೆ ನೀಡ್ ಇರುತ್ತೋ ಅವ್ರಿಗೆ ಶೇರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.